ಕಲಬುರಗಿಯಲ್ಲಿ ಬಂದ್ ಹೆಸರಲ್ಲಿ ಅಶಾಂತಿ ಸೃಷ್ಟಿ ಮಾಡಲಿಕ್ಕೆ ಯತ್ನ ನಡೆದಿದೆ. ಹಿಂಸಾಚಾರಕ್ಕೆ ತಿರುಗಿದೆ ಕಲಬುರಗಿ ನಗರ ಬಂದ್. ಬೈಕ್ ಸವಾರನನ್ನ ತಡೆದು ಹೊಡೆದಿದ್ದಾರೆ ಪ್ರತಿಭಟನಾಕಾರರು. ಅಂಗಡಿಗಳನ್ನ ಬಲವಂತವಾಗಿ ಮುಚ್ಚಿಸಿದ್ದಾರೆ. ಕುರ್ಚಿಗಳನ್ನ ಹೊರಗೆ ಬಿಸಾಕಿ ದರ್ಪ ಮೆರೆದಿದ್ದಾರೆ. ಕೈಯಲ್ಲಿ ಬಡಿಗೆಗಳನ್ನ ಹಿಡಿದು ಭಯ ಹುಟ್ಟಿಸಿದ್ದಾರೆ ಕೆಲವರು. ಲಾರಿಗೆ ಕಲ್ಲು ತೂರಾಟ ಆಗಿದೆ. ಚಾಲಕನಿಗೂ ಸಣ್ಣ ಪುಟ್ಟ ಗಾಯ ಆಗಿದೆ. ಕಲಬುರಗಿ ನಗರದ ಚಿಂಚೋಳಿ ಕ್ರಾಸ್ ಬಳಿ ಬರ್ತಿದ್ದ ಲಾರಿಯ ಗ್ಲಾಸ್ ಒಡೆದು ಹಾಕಿದ್ದಾರೆ ಪ್ರತಿಭಟನಾಕಾರರು. ಚಾಲಕನಿಗೂ ಸಣ್ಣ ಪುಟ್ಟ ಗಾಯವಾಗಿದೆ. ಇನ್ನು ಅಮಿತ್ ಶಾ ಅವರು ಸಂಸತ್ ಕಲಾಪದ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ಬಗ್ಗೆ ಹೇಳಿದ ಮಾತು, ಪ್ರತಿಪಕ್ಷಗಳು ಅದರಲ್ಲೂ ಇಂಡಿ ಮೈತ್ರಿಕೂಟದ ಸದಸ್ಯರುಗಳು ಅಂಬೇಡ್ಕರ್ ನಾಮ ಜಪ ಮಾಡೋದ್ರ ಬದಲು ಭಗವಂತನ ಹೆಸರನ್ನ ಜಪ ಮಾಡಿದ್ರೆ ಇಷ್ಟೊತ್ತಿಗೆ ಸದ್ಗತಿ ಪ್ರಾಪ್ತಿಯಾಗಿತ್ತು ಅನ್ನೋ ಅರ್ಥದ ಮಾತನಾಡಿದ್ದಾರೆ. ಆ ಮೂಲಕ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ್ದಾರೆ ಅಮಿತ್ ಶಾ ಅಂತ ಹೇಳಿ ಆರೋಪ ಮಾಡಿ ಅಮಿತ್ ಶಾ ಅವರ ವಿರುದ್ಧವಾಗಿ ನಡೆಸ್ತಾ ಇರುವ ಪ್ರತಿಭಟನೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಕಾನೂನು ಸುವ್ಯವಸ್ಥೆಯ ಅಡಿಪಾಯವನ್ನ ಹಾಕೊಟ್ಟವರು ಅಂಬೇಡ್ಕರ್ ಅವರು. ಅಂಬೇಡ್ಕರ್ ಹೆಸರಲ್ಲಿ ನಡೀತಾ ಇರುವ ಪ್ರತಿಭಟನೆ ಕಾನೂನನ್ನ ಗಾಳಿಗೆ ತೂರಲಾಗಿದೆ. ಸಿಕ್ಕವ್ರ ಮೇಲೆ ಹಲ್ಲೆ ಮಾಡಲಾಗಿದೆ. ಬೈಕ್ ಸವಾರರನ್ನ ತಡೆದು ಹಲ್ಲೆ ಮಾಡಲಾಗಿದೆ. ಲಾರಿಯ ಗಾಜ್ ಪುಡಿ ಆಗಿದೆ. ಅಂಬೇಡ್ಕರ್ ಹೆಸರಲ್ಲಿ ಈ ರೀತಿಯ ಪ್ರತಿಭಟನೆ ಮಾಡಿದ್ರೆ ಅವ್ರಿಗೆ ಸಲ್ಲೋ ಗೌರವ ಇದೇನಾ ಅನ್ನೋದು ಪ್ರತಿಭಟನಾಕಾರರು ಕೇಳ್ಕೊಳ್ಬೇಕಾಗಿರೋ ಪ್ರಶ್ನೆ. ಅಥವಾ ಪ್ರತಿಭಟನೆ ಮಾಡ್ತಿರೋರಿಗೆ ಅಸಲಿಗೆ ಅಂಬೇಡ್ಕರ್ ಯಾರು, ಅಂಬೇಡ್ಕರ್ ಅವರ ತತ್ವಾದರ್ಶ ಏನು, ಇದ್ರ ಬಗ್ಗೆ ಅರಿವು ಇದ್ದಂತೆ ಕಾಣ್ತಾ ಇಲ್ಲ. ಪ್ರತಿಭಟನೆ ಹೆಸರಲ್ಲಿ ಹಿಂಸಾಚಾರವನ್ನ ಮಾಡಲಾಗಿದೆ. ಲಾರಿಯ ಗಾಜನ್ನ ಒಡೆಯಲಾಗಿದೆ. ಬೈಕ್ ಸವಾರನನ್ನ ಹಿಡಿದು ಥಳಿಸಲಾಗಿದೆ. ಸಿಕ್ಕ ಅಂಗಡಿಗಳಿಗೆ ನುಗ್ಗಿ ಅಲ್ಲಿನ ಪೀಠೋಪಕರಣಗಳನ್ನ ಎತ್ತು ರಸ್ತೆಗೆ ಬಿಸಾಕುವ ಕೆಲಸ ಕೂಡ ಆಗಿದೆ. ಕಲಬುರಗಿಯಲ್ಲಿ ನಡೆದಿರುವ ಘಟನೆ ಇದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ ಓಂ ಪ್ರಕಾಶ್. ಅಂಬೇಡ್ಕರ್ ಅವರ ಹೆಸರಲ್ಲಿ ಪ್ರತಿಭಟನೆ ಮಾಡ್ತಿರೋದೆಲ್ಲವೂ ಕೂಡ ಅವರ ತತ್ವಾದರ್ಶಕ್ಕೆ ವಿರುದ್ಧವಾದ ಕೆಲಸ. ಯಾರು ಇವರು ಅಸಲಿಗೆ? ನಿಜವಾಗ್ಲೂ ಅಂಬೇಡ್ಕರ್ ಅವರ ಅನುಯಾಯಿಗಳಂತೂ ಇಂಥ ಕೆಲಸ ಕೈ ಹಾಕ್ಲಾರರು. ಸ್ಮಿತಾ, ಖಂಡಿತವಾಗೂ ಕೇಂದ್ರ ಗೃಹ ಸಚಿವರಾದಂಥ ಅಮಿತ್ ಶಾ ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ಹೇಳಿಕೆ ನೀಡಿರುವುದನ್ನು ಖಂಡಿಸಿ ಇವತ್ತು ಕಲಬುರಗಿ ಬಂದ್ಗೆ ಕರೆ ನೀಡಿರುವಂಥದ್ದು. ಬೆಳಗ್ಗೆಯಿಂದಲೂ ಕೂಡ ಎಂಟೈರ್ ಕಲಬುರಗಿ ಜನರು ಸ್ವಯಂ ಪ್ರೇರಿತವಾಗಿ ಈ ಒಂದು ಬಂದ್ಗೆ ಬೆಂಬಲವನ್ನು ನೀಡಿ ಸಾಥನ್ನು ನೀಡಿರುವಂಥದ್ದು. ಇದರ ಮಧ್ಯೆ ಪ್ರತಿಭಟನಾಕಾರರು ಇಡೀ ಕಲಬುರಗಿ ನಗರದಾದ್ಯಂತ ಅಲ್ಲಲ್ಲಿ ಬಂದ್ ಮಾಡಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ಹೊರಹಾಕಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಜೀನಾಮೆ ಕೊಡಬೇಕು ಅನ್ನುವಂಥ ಆಗ್ರಹ ಕೂಡ ಮಾಡಿರುವಂಥದ್ದು. ಜೊತೆಗೆ ಅಲ್ಲಲ್ಲಿ ಏನು ಅಮಿತ್ ಶಾ ಅವರ ಭಾವಚಿತ್ರ, ಪುತ್ಥಳಿ ಈ ರೀತಿಯಾಗಿ ಎಲ್ಲವೂ ಕೂಡ ಏನು ಅದಕ್ಕೆ ಬೆಂಕಿ ಹಾಕಿ ಆಕ್ರೋಶವನ್ನು ಹೊರ ಹಾಕಿರುವಂಥದ್ದು. ಇದರ ಮಧ್ಯೆ ಕೆಲವೊಂದಷ್ಟು ಪ್ರತಿಭಟನಾಕಾರರು ಬಲವಂತವಾಗಿ ಈ ಒಂದು ಬಂದ್ಗಳನ್ನ ಮಾಡಿಸೋದಕ್ಕೆ ಮುಂದಾಗಿರುವಂಥದ್ದು. ಅಂದ್ರೆ ಕಲಬುರಗಿಯ ಶಹಾಬಜಾರ್ನಲ್ಲಿ ಇರುವಂತಹ ಒಂದಷ್ಟು ದೃಶ್ಯಗಳು ಕೂಡ ನೋಡಬಹುದು. ಈಗ ನಾವು ಬೈಕ್ ನಲ್ಲಿ ಬರ್ತಾ ಇರುವಂತಹ ಸವಾರರಿಗೆ ಕೆಲವೊಂದಷ್ಟು ಪ್ರತಿಭಟನಾಕಾರರು ಬಂದು ಬಡಿಗೆಯಿಂದ ಕಟ್ಟಿಗೆಯಿಂದ ಆ ಬೈಕ್ಗಳಿಗೆ ಹೊಡೆದು ವಾಪಸ್ ಹೋಗುವಂತೆ ಸೂಚನೆಯನ್ನ ನೀಡಿರುವಂಥದ್ದು. ಜೊತೆಗೆ ಅಲ್ಲೇ ಇದ್ದಂತ ಮತ್ತೊಂದು ಅಂಗಡಿ ಏನಿದೆ, ಅಂಗಡಿ ಮುಂಗಟ್ಟನ್ನು ನುಗ್ಗಿ ಸ್ವತಃ ಇವರೇ ಶಟರ್ ಅನ್ನ ಹಾಕಿ ಅಂಗಡಿ ಇಲ್ಲದಂತ ಚೇರ್ ಅನ್ನು ಕೂಡ ರಸ್ತೆಗೆ ಬಿಸಾಕಿರುವಂಥದ್ದು. ಇನ್ನು ಕಲಬುರಗಿ ಹೊರವಲಯದಲ್ಲಿ ಅಂದ್ರೆ ನಗರದ ರಿಂಗ್ ರೋಡ್ ನಲ್ಲಿ ಸಂಚರಿಸ್ತಾ ಇರುವಂತಹ ಕೆಲವೊಂದಷ್ಟು ವಾಹನಗಳ ಮೇಲೆ ಕೂಡ ಕಲ್ಲು ತೂರಾಟ ಆಗಿರುವಂಥದ್ದು. ಲಾರಿ ಚಾಲಕ ಏನು ಲಾರಿ ತೆಗೆದುಕೊಂಡು ಬರ್ತಾ ಇರುವಂತಹ ಸಂದರ್ಭದಲ್ಲಿ ಆತನ ಲಾರಿಯ ಮೇಲೆ ಕಲ್ಲು ತೂರಾಟವನ್ನು ನಡೆಸಿ ಹಲ್ಲೆ ಮಾಡಿರುವಂಥದ್ದು. ಈ ರೀತಿಯಾದಂತಹ ಒಂದು ಹಿಂಸಾಚಾರಕ್ಕೆ ಇವತ್ತು ಈ ಒಂದು ಪ್ರತಿಭಟನೆ ನಡೀತಾ ಇರುವಂಥದ್ದು. ಕಲಬುರಗಿ ನಗರ ತುಂಬೆಲ್ಲ ಇವತ್ತಿನ ಬಂದ್ ಏನಿತ್ತು, ಬಂದ್ಗೆ ಎಲ್ಲರೂ ಕೂಡ ಬೆಂಬಲವನ್ನ ನೀಡಿರುವಂತದ್ದು. ಆದ್ರೆ ಕೆಲವೊಂದಷ್ಟು ಪ್ರತಿಭಟನಾಕಾರರು ಇವತ್ತಿನ ಬಂದ್ ಸಂದರ್ಭದಲ್ಲಿ ಈ ರೀತಿಯಾದಂತಹ ಹಿಂಸಾಚಾರಕ್ಕೆ ಹೇಳಿರುವಂತದ್ದು ಸಾಕಷ್ಟು ಏನು ಒಂದ್ ರೀತಿಯಾದಂತಹ ಶೋಚನೀಯ ವಿಚಾರ ಅಂತ ಹೇಳ್ಬಹುದು. ಯಾಕಂತಂದ್ರೆ ಅಂಬೇಡ್ಕರ್ ಅವರು ಇದ್ಯಾವುದನ್ನು ಕೂಡ ಹೇಳಿರಲಿಲ್ಲ, ಅಂದ್ರೆ ಎಲ್ಲವೂ ಕೂಡ ಒಳ್ಳೆಯದನ್ನೇ ಹೇಳಿರುವಂತದ್ದು. ಆದ್ರೆ ಕೆಲವೊಬ್ರು ಆ ಬಂದ್ ನ ಹೆಸರಲ್ಲಿ ಈ ರೀತಿಯಾದಂತಹ ಹಿಂಸಾಚಾರಕ್ಕೆ ಮುಂದಾಗಿರುವಂತದ್ದು ಸಾಕಷ್ಟು ದುರಾದೃಷ್ಟಕರ ಸಂಗತಿ ಅಂತ ಹೇಳ್ಬೋದು. ಸ್ಮಿತಾ, ಓಂ ಪ್ರಕಾಶ್, ಈಗ ಸದ್ಯಕ್ಕೆ ಪೊಲೀಸರು ಏನ್ ಕ್ರಮ ಕೈಗೊಳ್ತಿದ್ದಾರೆ? ಈ ಪುಂಡರ ವಿರುದ್ಧ ಏನಾದ್ರೂ ಕಂಪ್ಲೇಂಟ್ ಅಂತ ದಾಖಲಾಗಿದೆಯಾ? ಹಾಗೆ ಸಿಕ್ಕವ್ರ ಮೇಲೆ ಹಲ್ಲೆ ಮಾಡ್ತಿದ್ದಾರೆ ಅಂದ್ರೆ ಇದಕ್ಕೆ ಕಡಿವಾಣ ಹೇಗೆ ಅಂತ?
ಸ್ಮಿತಾ, ಈಗಾಗಲೇ ಏನೋ ಪ್ರತಿಭಟನೆ ಕಾವು ಕಲಬುರಗಿಯಲ್ಲಿ ಜೋರಾಗಿರುವಂಥದ್ದು. ಪೊಲೀಸರು ಕೂಡ ಎಲ್ಲ ಕಡೆ ಬಂದೋಬಸ್ತನ್ನ ಕೂಡ ನೀಡಿರುವಂಥದ್ದು. ಅಂದ್ರೆ ಎಲ್ಲೆಲ್ಲಿ ಈ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೀತಾ ಇದೆ ಅದೆಲ್ಲವನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಇರುವಂಥದ್ದು. ಆದ್ರೆ ಇದುವರೆಗೂ ಕೂಡ ಯಾವುದೇ ರೀತಿಯಾದಂತಹ ಘಟನೆಗೆ ಸಂಬಂಧಪಟ್ಟಂತೆ ದೂರ ಆಗಲಿ ಯಾವುದೇ ರೀತಿಯಾದಂತಹ ದೂರು ದಾಖಲಾಗಿಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ ಈ ಇಡೀ ಪ್ರತಿಭಟನೆ ಇವತ್ತಿನ ಬಂದನ್ನ ಅತ್ಯಂತ ಶಾಂತಿಯುತವಾಗಿ ನಡೆಸಿಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಕಲಬುರಗಿ ನಗರದ ಬಹುತೇಕ ಎಲ್ಲ ಕಡೆ ಕೂಡ ಏನು ಪಹರೆಯನ್ನ ಸುತ್ತಾ ಇರುವಂತದ್ದು, ಸಾಕಷ್ಟು ಬಿಗಿ ಬಂದೋಬಸ್ತನ್ನು ಕೂಡ ನಡೆಸ್ತಾ ಇರುವಂತದ್ದು. ಅದರ ಮಧ್ಯೆ ಕೆಲವೊಂದಷ್ಟು ಜನರು ಬೇರೆ ಬೇರೆ ಏರಿಯಾಗಳಿಗೆ ಪ್ರತಿಭಟನಾಕಾರರು ತೆರಳಿ ಅಲ್ಲಿ ಬಲವಂತವಾಗಿ ಅಂಗಡಿ ಮುಂಗಟ್ಟುಗಳನ್ನ ಮುಚ್ಚಿಸುವಂತದ್ದು ಮತ್ತೆ ಕಲ್ತೂರಾಟ ಮಾಡ್ತಾ ಇರುವಂತದ್ದು, ಲಾರಿಗಳ ಮೇಲೆ ಕಲ್ತೂರಾಟ ಮಾಡ್ತಾ ಇರುವಂತಹ ಪ್ರಕರಣಗಳು ಕೂಡ ನಡೀತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಇಡೀ ಈ ಪ್ರತಿಭಟನೆ ಮುಗಿದ ನಂತರ ಪೊಲೀಸರು ಯಾವ ರೀತಿಯಾದಂತಹ ಕ್ರಮ ಕೈಗೊಳ್ತಾರೆ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿರುವಂತದ್ದು. ಯಾಕಂತಂದ್ರೆ ಈಗಾಗಲೇ ಪೊಲೀಸರ ಮುಂದಿರುವಂತಹ ಟಾಸ್ಕ್ ಈ ಕಲಬುರಗಿ ಬಂದ್ ಏನಿದೆ ಇದನ್ನ ಅತ್ಯಂತ ಶಾಂತಯುತವಾಗಿ ನಡೆಸಿಕೊಡ್ಬೇಕು ಅನ್ನುವಂಥದ್ದು ಅವರ ಮುಂದಿರುವಂತಹ ಟಾಸ್ಕ್. ಹಾಗಾಗಿ ಎಲ್ಲೆಲ್ಲಿ ದೊಡ್ಡದಾದಂತಹ ಪ್ರತಿಭಟನಾಕಾರರು ಸೇರಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಅಲ್ಲೆಲ್ಲವೂ ಕೂಡ ಪೊಲೀಸರು ಬಂದೋಬಸ್ತನ್ನ ಕೂಡ ಏರ್ಪಡಿಸಿರುವಂತದ್ದು. ಈಗಾಗಲೇ ಸಾಕಷ್ಟು ಜನ, ಸಾವಿರಾರು ಜನ ಪೊಲೀಸರು ಕಲಬುರಗಿ ನಗರ ಸೇರಿದಂತೆ ರಿಂಗ್ ರೋಡ್ ಎಲ್ಲ ಕಡೆ ಕೂಡ ಬಂದೋಬಸ್ತ್ ನಲ್ಲಿ ಇರುವಂತದ್ದು. ಇದರ ಮಧ್ಯೆಯೂ ಕೂಡ ಕೆಲವೊಂದಷ್ಟು ಹಿಂಸಾಚಾರಗಳು ಕೂಡ ನಡೀತಾ ಇರುವಂತದ್ದು. ಸ್ಮಿತಾ, ಧನ್ಯವಾದ ಓಂ ಪ್ರಕಾಶ್ ಮಾಹಿತಿಗಾಗಿ. ಕಲಬುರಗಿಯಲ್ಲಿ ಬಂದ್ ಹೆಸರಲ್ಲಿ ಅಶಾಂತಿ ಸೃಷ್ಟಿ ಮಾಡಲಿಕ್ಕೆ ಯತ್ನ ನಡೆದಿದೆ. ಹಿಂಸಾಚಾರಕ್ಕೆ ತಿರುಗಿದೆ ಕಲಬುರಗಿ ನಗರ ಬಂದ್. ಬೈಕ್ ಸವಾರನನ್ನ ತಡೆದು ಹೊಡೆದಿದ್ದಾರೆ ಪ್ರತಿಭಟನಾಕಾರರು. ಅಂಗಡಿಗಳನ್ನ ಬಲವಂತವಾಗಿ ಮುಚ್ಚಿಸಿದ್ದಾರೆ. ಕುರ್ಚಿಗಳನ್ನ ಹೊರಗೆ ಬಿಸಾಕಿ ದರ್ಪ ಮೆರೆದಿದ್ದಾರೆ. ಕೈಯಲ್ಲಿ ಬಡಿಗೆಗಳನ್ನ ಹಿಡಿದು ಭಯ ಹುಟ್ಟಿಸಿದ್ದಾರೆ ಕೆಲವರು. ಲಾರಿಗೆ ಕಲ್ತೂರಾಟ ಆಗಿದೆ. ಚಾಲಕನಿಗೂ ಸಣ್ಣ ಪುಟ್ಟ ಗಾಯ ಆಗಿದೆ. ಕಲಬುರಗಿ ನಗರದ ಚಿಂಚೋಳಿ ಕ್ರಾಸ್ ಬಳಿ ಬರ್ತಿದ್ದ ಲಾರಿಯ ಗ್ಲಾಸ್ ಒಡೆದು ಹಾಕಿದ್ದಾರೆ ಪ್ರತಿಭಟನಾಕಾರರು. ಚಾಲಕನಿಗೂ ಸಣ್ಣ ಪುಟ್ಟ ಗಾಯವಾಗಿದೆ. ಇನ್ನು ಅಮಿತ್ ಶಾ ಅವರು ಸಂಸತ್ ಕಲಾಪದ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ಬಗ್ಗೆ ಹೇಳಿದ ಮಾತು, ಪ್ರತಿಪಕ್ಷಗಳು ಅದರಲ್ಲೂ ಇಂಡಿ ಮೈತ್ರಿಕೂಟದ ಸದಸ್ಯರುಗಳು ಅಂಬೇಡ್ಕರ್ ನಾಮ ಜಪ ಮಾಡೋದ್ರ ಬದಲು ಭಗವಂತನ ಹೆಸರನ್ನ ಜಪ ಮಾಡಿದ್ರೆ ಇಷ್ಟೊತ್ತಿಗೆ ಸದ್ಗತಿ ಪ್ರಾಪ್ತಿಯಾಗಿತ್ತು ಅನ್ನೋ ಅರ್ಥದ ಮಾತನಾಡಿದ್ದಾರೆ. ಆ ಮೂಲಕ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ್ದಾರೆ ಅಮಿತ್ ಶಾ ಅಂತ ಹೇಳಿ ಆರೋಪ ಮಾಡಿ ಅಮಿತ್ ಶಾ ಅವರ ವಿರುದ್ಧವಾಗಿ ನಡೆಸ್ತಾ ಇರುವ ಪ್ರತಿಭಟನೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಕಾನೂನು ಸುವ್ಯವಸ್ಥೆಯ ಅಡಿಪಾಯವನ್ನ ಹಾಕೊಟ್ಟವರು ಅಂಬೇಡ್ಕರ್ ಅವರು. ಅಂಬೇಡ್ಕರ್ ಹೆಸರಲ್ಲಿ ನಡೀತಾ ಇರುವ ಪ್ರತಿಭಟನೆ ಕಾನೂನನ್ನ ಗಾಳಿಗೆ ತೂರಲಾಗಿದೆ. ಸಿಕ್ಕವ್ರ ಮೇಲೆ ಹಲ್ಲೆ ಮಾಡಲಾಗಿದೆ. ಬೈಕ್ ಸವಾರರನ್ನ ತಡೆದು ಹಲ್ಲೆ ಮಾಡಲಾಗಿದೆ. ಲಾರಿಯ ಗಾಜ್ ಪುಡಿ ಆಗಿದೆ. ಅಂಬೇಡ್ಕರ್ ಹೆಸರಲ್ಲಿ ಈ ರೀತಿಯ ಪ್ರತಿಭಟನೆ ಮಾಡಿದ್ರೆ ಅವ್ರಿಗೆ ಸಲ್ಲೋ ಗೌರವ ಇದೇನಾ ಅನ್ನೋದು ಪ್ರತಿಭಟನಾಕಾರರು ಕೇಳ್ಕೊಳ್ಬೇಕಾಗಿರೋ ಪ್ರಶ್ನೆ. ಅಥವಾ ಪ್ರತಿಭಟನೆ ಮಾಡ್ತಿರೋರಿಗೆ ಅಸಲಿಗೆ ಅಂಬೇಡ್ಕರ್ ಯಾರು, ಅಂಬೇಡ್ಕರ್ ಅವರ ತತ್ವಾದರ್ಶ ಏನು, ಇದ್ರ ಬಗ್ಗೆ ಅರಿವು ಇದ್ದಂತೆ ಕಾಣ್ತಾ ಇಲ್ಲ. ಪ್ರತಿಭಟನೆ ಹೆಸರಲ್ಲಿ ಹಿಂಸಾಚಾರವನ್ನ ಮಾಡಲಾಗಿದೆ. ಲಾರಿಯ ಗಾಜನ್ನ ಒಡೆಯಲಾಗಿದೆ. ಬೈಕ್ ಸವಾರನನ್ನ ಹಿಡಿದು ಥಳಿಸಲಾಗಿದೆ. ಸಿಕ್ಕ ಅಂಗಡಿಗಳಿಗೆ ನುಗ್ಗಿ ಅಲ್ಲಿನ ಪೀಠೋಪಕರಣಗಳನ್ನ ಎತ್ತು ರಸ್ತೆಗೆ ಬಿಸಾಕುವ ಕೆಲಸ ಕೂಡ ಆಗಿದೆ. ಕಲಬುರಗಿಯಲ್ಲಿ ನಡೆದಿರುವ ಘಟನೆ ಇದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ ಓಂ ಪ್ರಕಾಶ್. ಅಂಬೇಡ್ಕರ್ ಅವರ ಹೆಸರಲ್ಲಿ ಪ್ರತಿಭಟನೆ ಮಾಡ್ತಿರೋದೆಲ್ಲವೂ ಕೂಡ ಅವರ ತತ್ವಾದರ್ಶಕ್ಕೆ ವಿರುದ್ಧವಾದ ಕೆಲಸ. ಯಾರು ಇವರು ಅಸಲಿಗೆ? ನಿಜವಾಗ್ಲೂ ಅಂಬೇಡ್ಕರ್ ಅವರ ಅನುಯಾಯಿಗಳಂತೂ ಇಂಥ ಕೆಲಸ ಕೈ ಹಾಕ್ಲಾರರು. ಸ್ಮಿತಾ, ಖಂಡಿತವಾಗೂ ಕೇಂದ್ರ ಗೃಹ ಸಚಿವರಾದಂತಹ ಅಮಿತ್ ಶಾ ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ಹೇಳಿಕೆ ನೀಡಿರುವುದನ್ನ ಖಂಡಿಸಿ ಇವತ್ತು ಕಲಬುರಗಿ ಬಂದ್ಗೆ ಕರೆ ನೀಡಿರುವಂತದ್ದು. ಬೆಳಗ್ಗೆಯಿಂದಲೂ ಕೂಡ ಎಂಟೈರ್ ಕಲಬುರಗಿ ಜನರು ಸ್ವಯಂ